ಹಾಯ್ ನಮಸ್ಕಾರ ಫ್ರಮ್ ಟೆಕ್ ಇನ್ ಕನ್ನಡ. ಅಲ್ಲಿ ಗೊತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಇವರನ್ನು ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋದಕ್ಕಿಂತ ಮುಂಚೆ MI ಇವರು ಒಂದು ಬಾಕ್ಸನ್ನು ಕಳಿಸ್ಕೊಟ್ಟಿರುವಂಥದ್ದು, ಟ್ರಯಾಂಗ್ಯುಲರ್ ಬಾಕ್ಸ್. ಇದ್ರ ಮೇಲ್ಗಡೆ ದ ಹೈಪರ್ ಫೋನ್ ಅಂತ ಇರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಮೊನ್ನೆ ಶಾಮಿ 11T Pro ಈ ಒಂದು ಫೋನ್ ಅನ್ಬಾಕ್ಸ್ ಮಾಡಿದ್ದೆ. ಅದೇ ಫೋನ್ನ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಇದನ್ನು ಕಳಿಸ್ಕೊಟ್ಟಿರುವಂಥದ್ದು. ಆಯ್ತು, ಅಡ್ವರ್ಟೈಸ್ಮೆಂಟ್ ಅಂತಿರೋ ಅಥವಾ ಪ್ರಮೋಷನ್ ಅಂತಿರೋ ಗಿಮಿಕ್ ಅಂತಿರೋ ನಿಮಗೆ ಬಿಟ್ಟಿದೆ. ಸೊ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ಒಂದು ಕಾರ್ಡ್ ಇರುವಂಥದ್ದು. ಇದರಲ್ಲಿ ಶಾಮಿ 11T Pro 5G ದ ಹೈಪರ್ ಚಾರ್ಜ್ ಈ ರೀತಿ ಏನೋ ಒಂದು ವರ್ಡಿಂಗ್ಸ್ ಏನೇನೋ ಇದೆ, ಅದೇನು ಅಂತ ನಂಗೆ ನಿಜ ಅರ್ಥ ಆಗಿಲ್ಲ. ನಂತರ 2 ಟೀ ಶರ್ಟ್ಗಳಿರುವಂಥದ್ದು. ಆಯಿತಾ, ಶಾಮಿ 11T Pro ದ ಹೈಪರ್ ಚಾರ್ಜ್ ಅಂತ ಇದೆ, ಹಿಂದ್ಗಡೆ ಶಾಮಿ. ಇನ್ನೊಂದು ಬಿಳಿ ಬಣ್ಣದ ಟೀ ಶರ್ಟು. ಇದರ ಮುಂದೆ ಯಾವುದೋ ಒಂದು ಭಾಷೆಯ ಲೆಟರ್ಗಳಿರುವಂಥದ್ದು. ಅದರ ಅರ್ಥ ಏನು ಅಂತ ಗೊತ್ತಿಲ್ಲ ನನಗೆ, ಬಟ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಶರ್ಟಿಂದ. ಮನೆ ತಗೊಳಕ್ಕೆ ಚೆನ್ನಾಗಿದೆ. ನಂತರ ಇನ್ನೊಂದು ಅನ್ಬಾಕ್ಸಿಂಗ್ ಇರುವಂಥದ್ದು. ಸೊ ಝೆಬ್ರಾನಿಕ್ ಅವರು 2 ಗ್ಯಾಜೆಟ್ಗಳನ್ನು ಕಳಿಸ್ಕೊಟ್ಟಿರುವಂಥದ್ದು. ಏನಕ್ಕಪ್ಪ ಅಂತಂದರೆ, ಝೆಬ್ರಾನಿಕ್ ಕಂಪನಿ ಶುರುವಾಗಿ ಲಿಟ್ರಲಿ 25 ವರ್ಷ ಆಗಿರುವಂಥದ್ದು. 1997ನೇ ಇಸ್ವಿಯಲ್ಲಿ ಶುರುವಾಗಿದ್ದು ಈ ಕಂಪ್ನಿ. ನೋಡ್ತಾ ಇದ್ದೀರಾ, ಕಾರ್ಡನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ 25 ವರ್ಷ ಆಗಿದೆಯಂತೆ. ಸೊ ಅದೇ ಕಾರಣಕ್ಕೆ ಒಂದು ಡೈರಿ ಇದರೊಳಗಡೆ. ಇದರಲ್ಲಿ ನಿಮಗೆ ಝೆಬ್ ಬ್ಲಿಟ್ಸ್ ಅಂತ ಪ್ರೀಮಿಯಂ ಗೇಮಿಂಗ್ ಹೆಡ್ಫೋನು. ಇದು ಡಾಲ್ಬಿ ಅಟ್ಮೋಸ್ಫಿಯರ್ನ ಸಪೋರ್ಟ್ ಮಾಡುತ್ತೆ. ಈ ಒಂದು ಹೆಡ್ಫೋನ್ ಇಡೋದಕ್ಕೆ ಒಂದು ಪ್ರೀಮಿಯಂ ಹೆಡ್ಫೋನ್ ಸ್ಟ್ಯಾಂಡು ಝೆಬ್ ಡೀಮನ್ ಅಂತ. ಆಯಿತಾ, RGB ಸಪೋರ್ಟ್ ಆಗುತ್ತೆ ಇದರಲ್ಲಿ. ಸೊ ಕ್ರೇಜಿ, ಇದು ಕೂಡ RGB ಸಪೋರ್ಟ್ ಆಗುತ್ತೆ. ಹೆವಿ ಎಕ್ಸೈಟ್ ಆಗಿದ್ದೀನಿ ನೋಡೋದಕ್ಕೆ. ನಿಮಗೆ ಅನ್ಬಾಕ್ಸಿಂಗ್ ಬೇಕು ಅಂದರೆ ಕಾಮೆಂಟಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ಈ ಒಂದು ಕೋವಿಡ್ ಟೈಮಲ್ಲಿ ಕೆಲವೊಂದು ಕಡೆ ಲಾಕ್ಡೌನ್ ಇರುತ್ತೆ, ಇನ್ನೂ ಕೆಲವು ಕಡೆ ಕರ್ಫ್ಯೂ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ. ಆಯಿತಾ, ಈ ಟೈಮಲ್ಲಿ ನಾವೇನಾದರೂ ಒಂದು ಬೈಕನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಶೋರೂಮ್ಗೆ ಹೋಗ್ಬಿಟ್ಟು ಒಂದು ಬೈಕನ್ನು ನೋಡೋದು, ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಸ್ವಲ್ಪ ಕಷ್ಟ. ಇದೇ ಕಾರಣಕ್ಕೆ ಬಜಾಜ್ ಅವರು ಒಂದು E-Showroom ಲಾಂಚ್ ಮಾಡಿರುವಂಥದ್ದು ಗಮನಿಸ್ತಾ ಇದ್ದೀರಾ. ಅವರ ವೆಬ್ಸೈಟ್ನಲ್ಲಿ ಈ ಒಂದು ಆಪ್ಷನ್ ಇರುವಂಥದ್ದು. ಆಯಿತಾ, E-Showroomನ ಮುಖಾಂತರ ನಾವು ಮನೆಯಲ್ಲೇ ಕೂತ್ಕೊಂಡು ಆ ಒಂದು ಬೈಕನ್ನು ನೋಡ್ಬೋದು. ಪ್ರತಿಯೊಂದು ಆ್ಯಂಗಲಲ್ಲಿ 360 ಮತ್ತು ARನ ಮುಖಾಂತರ ನಮ್ಮ ಮನೆಯಲ್ಲೇ ಒಂದು ಬೈಕನ್ನು ಇಟ್ಟು ನಾವು ಒಂದು ಬೈಕನ್ನು ನೋಡ್ಬೋದು, ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಗಮನಿಸ್ತಾ ಇದ್ರೆ ಈ ಒಂದು E-Showroom ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಅವರ ವೆಬ್ಸೈಟಲ್ಲಿ ನಿಮಗೆ ಡೈರೆಕ್ಟಾಗಿ ಈ ಒಂದು ಶೋರೂಮ್ಗೆ, ವರ್ಚುವಲ್ ಶೋರೂಮ್ಗೆ ಕರ್ಕೊಂಡು ಹೋಗುತ್ತೆ. ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇದ್ರ ಒಳಗಡೆ ನಿಮಗೆ ಬಜಾಜ್ ಅವರು ಲಾಂಚ್ ಮಾಡಿರುವಂಥ ಪ್ರತಿಯೊಂದು ವೇರಿಯಂಟ್ಗಳು, ಸೊ ಅವೆಂಜರು, ಡಾಮಿನಾರು, ಪಲ್ಸರ್, ಈ ರೀತಿ ಪ್ರತಿಯೊಂದು ಮಾಡೆಲ್ಗಳು ನಿಮಗೆ ಸಿಗ್ತವೆ. ನಾನೀಗ ಪಲ್ಸರ್ ಒಳಗೆ ಹೋದೆ ಅಂತ ಅಂದರೆ, ಸೊ ಅದರೊಳಗೆ ಹೋದರೆ ಪಲ್ಸರ್ನ ಪ್ರತಿಯೊಂದು ಮಾಡೆಲ್, ಪಲ್ಸರ್ RS 200, ಪಲ್ಸರ್ NS 200, ಈ ರೀತಿ ಅವರ ಪಲ್ಸರ್ನ ಪ್ರತಿಯೊಂದು ಮಾಡೆಲ್ಗಳು ನಮಗೆ ಸಿಗ್ತವೆ. ಆಯಿತಾ, ಸೊ ನಾನೀಗ RS 200 ಕ್ಲಿಕ್ ಮಾಡ್ತೀನಿ. ಇದನ್ನು ಕ್ಲಿಕ್ ಮಾಡಿದ್ರೆ ಲಿಟ್ರಲಿ ನೀವು ಶೋರೂಮ್ ಒಳಗೆ ಕೂತ್ಕೊಂಡು ಒಂದು ಬೈಕನ್ನು ನೋಡ್ದಂಗೆ ನಿಮ್ಮ ಮೊಬೈಲ್ನಲ್ಲೇ ಕೂತ್ಕೊಂಡು ನೋಡ್ಬೋದು. ಸೊ ನೋಡ್ತಾ ಇದ್ದೀರಾ, ಲೋಡ್ ಆಗ್ತಾ ಇದೆ. ಓಕೆ, ಫೈನಲಿ ಗಮನಿಸ್ತಾ ಇದ್ರೆ ಒಂದು ಬೈಕ್ ನಿಮ್ಗೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು. ಲಿಟ್ರಲಿ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಬೈಕ್ನ ಕಂಪ್ಲೀಟ್ 360 ವ್ಯೂ ಅನ್ನು ನಾವು ಮಾಡ್ಕೊಬೋದು. ಆಯಿತಾ, ಅದಷ್ಟೇ ಅಲ್ಲ, ಈ ಒಂದು ಬೈಕ್ ಯಾವುದೆಲ್ಲ ಕಲರ್ ವೇರಿಯಂಟಲ್ಲಿ ಅವೈಲಬಲ್ ಇದೆ ಆ ಒಂದು ಕಲರ್ನ ಕೂಡ ಚೇಂಜ್ ಮಾಡ್ಬೋದು. ಬಿಳಿ ಬಣ್ಣ, ಸೊ ಈ ಒಂದು ಗ್ರೇ ಕಲರ್, ಸೊ ಪ್ರತಿಯೊಂದನ್ನು ಕೂಡ ನಾವು ಇಲ್ಲೇ ನೋಡ್ಬೋದು. ಆಯಿತಾ, ಸೂಪರ್ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನೋಡ್ಬೋದು, ಸ್ಪೀಡೋಮೀಟ್ರ್ ಕೂಡ ತೋರಿಸುತ್ತೆ ನಿಮಗೆ. ಪ್ರತಿಯೊಂದು ಕೂಡ ಲಿಟ್ರಲಿ ಸಕ್ಕತ್ತಾಗಿರುವಂಥದ್ದು ಈ ಒಂದು 3D ಮಾಡೆಲ್ಲು. ನಂತರ ಲಿಟ್ರಲಿ ಲೈಫ್ ಸೈಜ್, ನೀವು ನಿಮ್ಮ ಫೋನ್ನ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ನೀವಿರುವ ಜಾಗದಲ್ಲೇ ಈ ಒಂದು ಬೈಕನ್ನು AR ಮುಖಾಂತರ ಪ್ರೊಜೆಕ್ಟ್ ಮಾಡ್ಕೊಬೋದು. ತೋರಿಸ್ತಾ ಇದ್ದೀನಿ, ಒಂದು ಕಂಪ್ಲೀಟ್ 360 ಡಿಗ್ರಿ ನಾನು ಈ ಒಂದು ಬೈಕನ್ನು ರೊಟೇಟ್ ಮಾಡ್ಬೋದು. ಸೊ ಝೂಮ್ ಕೂಡ ಮಾಡ್ಬೋದು. ಹಂಗಂತ ಹತ್ರಕ್ಕೆ ಹೋದೆ ಅಂತ ಅಂದರೆ ನೋಡ್ಬೋದು, ಝೂಮ್ ಕೂಡ ಆಗುತ್ತೆ. ಲಿಟ್ರಲಿ ನಿಮ್ಮ ಟೇಬಲ್ ಮೇಲೆ, ನಿಮ್ಮ ಕೈ ಮೇಲೂ ಕೂಡ ಹಾಕೊಬೋದು. ಆಯಿತಾ, ಹೆವಿ ಟೆಕ್ನಾಲಜಿ, ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಈ ರೀತಿ ಒಂದು ಬೈಕ್ನ ತೊಗೊಬೇಕು ಅಂತ ಯೋಚನೆ ಮಾಡ್ತಾಯಿದ್ರಿ ಅಂತ ಅಂದರೆ ಹೋಗ್ಬಿಟ್ಟು ಈ ಒಂದು ಫೀಚರ್ನ, ಈ ಒಂದು ವರ್ಚುವಲ್ ಶೋರೂಮ್ನ ನೀವು ಈ ಒಂದು ವೆಬ್ಸೈಟ್ನಲ್ಲಿ bajajauto.com ಇದ್ರಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೊಬೋದು. ಕ್ರೇಜಿ ಟೆಕ್ನಾಲಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟ್ರೈ ಮಾಡಿ ನೋಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಕಳೆದ ವರ್ಷ 2021 ಏನಿದೆ ನಮ್ಮ ಭಾರತಕ್ಕೆ ಒಂದು ರೀತಿ ಗೋಲ್ಡನ್ ಇಯರ್ ಅಂತ ಅನ್ಬೋದು. ಏನಕ್ಕೆ ಅಂತ ಅಂದರೆ, ಬೇರೆ ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ 2021ನೇ ಇಸ್ವಿಯಲ್ಲಿ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಸ್ಮಾರ್ಟ್ಫೋನ್ಗಳು ಸೇಲ್ ಆಗಿರುವಂಥದ್ದು. ನೀವು ನಂಬಲ್ಲ, ಲಿಟ್ರಲಿ 16 ಕೋಟಿ ಫೋನ್ಸ್ಗಳು, ಸ್ಮಾರ್ಟ್ಫೋನ್ಗಳು ಸೆಲ್ ಆಗಿರುವಂಥದ್ದು ಒಂದೇ ವರ್ಷದಲ್ಲಿ. ಇದು ಬೇರೆ ಯಾವ ವರ್ಷಗಳಿಗೆ ಕಂಪೇರ್ ಮಾಡಿದ್ರು ಕೂಡ ಹೈಯೆಸ್ಟ್ ಇರುವಂಥದ್ದು. ಆಯಿತಾ, ಸೊ ಕ್ರೇಜಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೋಸ್ಟ್ಲಿ 2022ರಲ್ಲಿ ಇನ್ನೂ ಜಾಸ್ತಿ ಆಗ್ಬೋದೇನೋ.
ಇನ್ನು ಇದರ ನಂತರ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಟೆಸ್ಲಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ, ಇವರು ಗ್ಯಾಜೆಟ್ನ ಫೀಲ್ಡ್ಗೂ ಕೂಡ ಎಂಟರ್ ಆಗ್ತಿರುವಂಥದ್ದು. ಸೊ ಮಾಹಿತಿಗಳ ಪ್ರಕಾರ ಟೆಸ್ಲಾ ಹೆಡ್ಫೋನ್ಸ್ ಮತ್ತು ಸ್ಪೀಕರ್ನ ಕೂಡ ಲಾಂಚ್ ಮಾಡುವ ಸಾಧ್ಯತೆ ಇರುವಂಥದ್ದು. ಹೌದು, ಹೆಡ್ಫೋನ್ಸ್ ಮತ್ತು ಸ್ಪೀಕರ್. ನಂಗೆ ಅನ್ನಿಸ್ದಂಗೆ ಟೆಸ್ಲಾದ ಬ್ರ್ಯಾಂಡ್ ವ್ಯಾಲ್ಯೂ ಎಷ್ಟು ಜಾಸ್ತಿ ಆಗಿದೆ ಅಂತ ಅಂದರೆ, ಆ ಬ್ರ್ಯಾಂಡ್ ಈಗ ಹೆಂಗೆ ಆಪಲ್ ಅನ್ನೋ ಒಂದು ಬ್ರ್ಯಾಂಡಿಗೆ ಬೆಲೆ ಕೊಡ್ತಿರೋ ಜನ, ಹಂಗೆ ಅನ್ನಿಸ್ದಂಗೆ ಟೆಸ್ಲಾ ಅನ್ನೋ ಒಂದು ರೀಸನ್ಗೆ ಇದನ್ನು ಪರ್ಚೇಸ್ ಮಾಡ್ಬೋದು ಅಂತ ಅನಿಸುತ್ತೆ. ಕಾರಣ ನಮ್ಮ ಭಾರತಕ್ಕೆ ಅದು ಬರ್ತಾ ಹೆಂಗೆ ಅಂತ. ಇನ್ನೊಂದು ನಂತರ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಈಗ ಒಂದು ಹೆವಿ ಟ್ರೆಂಡ್ ಆಗ್ತಿರುವಂಥದ್ದು. ಲಿಟ್ರಲಿ ಕ್ರೇಜಿ ಜನ ಇವನು ಇನ್ಸ್ಟಾಗ್ರಾಮ್ನ ನಮ್ಮ ಭಾರತದಲ್ಲಿ ಯೂಸ್ ಮಾಡ್ತಾರೆ. ನಾನು ಕೂಡ ನಂಗೆ ಅನ್ನಿಸ್ದಂಗೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಕಂಟೆಂಟ್ನ ಸ್ವಲ್ಪ ಜಾಸ್ತಿ ಆಗಬೇಕು ಅಂತ ಅನ್ನಿಸ್ತಾ ಇದ್ದೀನಿ. ಏಕೆಂದರೆ ಹೆವಿ ಜನ ಟಿಕ್ಟಾಕ್ ಲೆವೆಲಿಗೆ ಇನ್ಸ್ಟಾಗ್ರಾಮ್ ಹೆವಿ ಫೇಮಸ್ ಆಗ್ತಿರುವಂಥ. ಟಿಕ್ಟಾಕ್ ಹೋದ್ಮೇಲಂತೂ ಹೆವಿ ಜನ ಒಂದು ಇನ್ಸ್ಟಾಗ್ರಾಮಿಗೆ ಬರ್ತಾ ಇದ್ದಾರೆ. ಸೊ ಇದೀಗ ಇನ್ಸ್ಟಾಗ್ರಾಮ್ನಲ್ಲಿ ಸಬ್ಸ್ಕ್ರೈಬರ್ಸ್ ಓನ್ಲಿ ಒಂದು ಫೀಚರ್ ಬರ್ತಾ ಇರುವಂಥದ್ದು. ನೀವೇನಾದರೂ ಒಬ್ಬ ಕ್ರಿಯೇಟರಿಗೆ ನೀವು ಸಬ್ಸ್ಕ್ರೈಬ್ ಆಗಿದೆ ಅಂದರೆ, ಮೋಸ್ಟ್ಲಿ ದುಡ್ಡು ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಆಗಬೇಕು ಅಂತ ಅನ್ಕೋತೀನಿ, ಆ ರೀತಿ ಫೀಚರ್ನ ತೊಗೊಂಬರ್ತಾ ಇದ್ದಾರೆ. ಸಬ್ಸ್ಕ್ರೈಬ್ ಆದರೆ ಯಾರೊಬ್ಬರು ಕ್ರಿಯೇಟ್ರು ಅಂದರೆ ಯಾರಿಗೆ ಸಬ್ಸ್ಕ್ರೈಬ್ ಆಗಿರ್ತಾರೆ ಅವರು ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ಮಾತ್ರ, ಸಬ್ಸ್ಕ್ರೈಬರ್ಸ್ಗಳಿಗೆ ಮಾತ್ರ ಕಂಟೆಂಟನ್ನು ಕ್ರಿಯೇಟ್ ಮಾಡ್ಬೋದು, ಶೇರ್ ಮಾಡ್ಬೋದು. ಸೊ ಈ ಒಂದು ಫೀಚರ್ ಬರ್ತಾ ಇರುವಂಥದ್ದು. ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಈ ರೀತಿ ದುಡ್ಡನ್ನು ಮಾಡ್ಬೋದು. ನೋಡೋಣ ಹೆಂಗಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್, ನಮ್ಮ ಭಾರತ ಸರ್ಕಾರ ನಮ್ಮ ಭಾರತಕ್ಕೆ ಪಾಸ್ಪೋರ್ಟನ್ನು ತೊಗೊಂಬರ್ತಿರುವಂಥದ್ದು. ಚಿಪ್ನ ಮುಖಾಂತರ, ಚಿಪ್ ಒಳಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಸೊ ಅದನ್ನು ತೊಗೊಂಬರ್ತಾ ಇದ್ದಾರೆ ಅಂತ, ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಇನ್ನೂ ಇನ್ಫಾರ್ಮೇಷನ್ ಇಲ್ಲ, ಹಳೆ ಪಾಸ್ಪೋರ್ಟ್ಗಳನ್ನ ಇದಕ್ಕೆ ಅಪ್ಗ್ರೇಡ್ ಮಾಡಬೇಕಾ ಹೆಂಗೆ ಅಂತ. ಬಟ್ ಸದ್ಯಕ್ಕೊಂದು ತೊಗೊಂಬರ್ತಾ ಇದ್ದಾರೆ, ಒಂದು ಒಳ್ಳೆಯ ವಿಷಯ. ಇನ್ನು ಇದಾದ ನಂತರ ನಮ್ಮ ಭಾರತ ಸರ್ಕಾರ ಲಿಟ್ರಲಿ 35 ಪಾಕಿಸ್ತಾನಿ ಬೇಸ್ಡ್ ಯೂಟ್ಯೂಬ್ ಚಾನಲ್ಗಳನ್ನು ಬ್ಲಾಕ್ ಮಾಡಿರುವಂಥದ್ದು. ಕೆಲವೊಂದು ವೆಬ್ಸೈಟ್ಗಳನ್ನ ಕೂಡ ಬ್ಲಾಕ್ ಮಾಡಿಸಿದ್ದಾರೆ. ಏನಕ್ಕೆ ಅಂತಂದರೆ ನಮ್ಮ ಭಾರತದ ಅಗೇನ್ಸ್ಟ್ ಫೇಕ್ ನ್ಯೂಸನ್ನು ಮತ್ತು ಭಯೋತ್ಪಾದನಾಕಾರಿ ವಿಷಯಗಳನ್ನು ಆ ಒಂದು ಚಾನಲ್ಗಳಲ್ಲಿ ಶೇರ್ ಮಾಡ್ತಾಯಿದ್ರು ಅಂದ್ಬಿಟ್ಟು. ಸೊ ನಮ್ಮ ಭಾರತ ಸರ್ಕಾರ ಗೂಗಲ್ ಅವ್ರಿಗೆ ಹೇಳ್ಬಿಟ್ಟು, ಯೂಟ್ಯೂಬರಿಗೆ ಹೇಳ್ಬಿಟ್ಟು ಬ್ಲಾಕ್ ಮಾಡಿಸೋರಂತೆ 35 ಚಾನಲ್ಗಳನ್ನ ಮತ್ತು ವೆಬ್ಸೈಟ್ಗಳನ್ನು. ಇನ್ನು ಇದಾದ ನಂತರ ಮುಂದಿನ ಟೆಕ್ ನ್ಯೂಸ್ ನೀವು ನಂಬಲ್ಲ ಆಯಿತಾ, ಎಷ್ಟು ದಿನ ಅಂದರೆ ಕಳೆದ ವರ್ಷಕ್ಕಿಂತ ಮುಂಚೆ ನಾವೆಲ್ಲರೂ ಕೂಡ ಒಂದು ಬ್ರಾಡ್ಬ್ಯಾಂಡನ್ನು ಯೂಸ್ ಮಾಡಬೇಕು ಅಂದರೆ, ಅಥವಾ ಟೆಲಿಫೋನ್ ಕನೆಕ್ಷನ್ ತೊಗೊಬೇಕು ಅಂತಂದರೆ ಮೋಸ್ಟ್ ಆಫ್ ದ ಜನ BSNLನ ಯೂಸ್ ಮಾಡ್ತಾ ಇದ್ವಿ ನಾವು. ಬಟ್ ಇದೀಗ ಜಿಯೋ ಫೈಬರ್ ಬಂದ ಮೇಲೆ ಲಿಟ್ರಲಿ BSNLನ ಬೀಟ್ ಮಾಡಿ ಅತಿ ಹೆಚ್ಚು ಕಸ್ಟಮರ್ಗಳನ್ನ ಹೊಂದಿರುವಂಥ ಲ್ಯಾಂಡ್ಲೈನ್ ಅಂದರೆ ವೈರ್ಡ್ ಬ್ರಾಡ್ಬ್ಯಾಂಡ್, ವೈರ್ಡ್ ಇಂಟರ್ನೆಟನ್ನು ನೀಡುವಂಥ ಪ್ಲ್ಯಾಟ್ಫಾರ್ಮ್ ಆಗಿರುವಂಥದ್ದು. ಲಿಟ್ರಲಿ 4.34 ಮಿಲಿಯನ್ ಸಬ್ಸ್ಕ್ರೈಬರ್ಸನ್ನು ಹೊಂದಿರುವಂಥದ್ದು. ಅಂದರೆ ಲಿಟ್ರಲಿ 43 ಲಕ್ಷ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಜಿಯೋ ಫೈಬರ್ಗಿರುವಂಥದ್ದು. ಕ್ರೇಜಿ ವಿಷಯ ಅಂದ್ರೆ ಇಷ್ಟಪಡ್ತೀನಿ. BSNLನ್ನು ಕೂಡ ಬೀಟ್ ಮಾಡವ್ರೆ. ಸೊ ಗೌರ್ಮೆಂಟನ್ನೇ ಬೀಟ್ ಮಾಡೋರು. ಇನ್ನು ನಂತರ ಮುಂದಿನ ಟೆಕ್ ನ್ಯೂಸ್, ಮೈಕ್ರೋಸಾಫ್ಟ್ ಅವರು ಈ ಒಂದು ಆ್ಯಕ್ಟಿವಿಷನ್ ಸ್ಟುಡಿಯೋ ಏನಿದೆ ಗೊತ್ತಾ, ಆ್ಯಕ್ಟಿವಿಷನ್ ಯಾರಿಗೆ ಗೊತ್ತು, ಯಾರಿಗೆ ತಾನೇ ಗೊತ್ತಿಲ್ಲ ಅಂತೇಳಿ. ಸೊ ಕಾಲ್ ಆಫ್ ಡ್ಯೂಟಿ ಗೇಮ್ನ ಡೆವಲಪ್ ಮಾಡುವಂಥ ಆ್ಯಕ್ಟಿವಿಷನ್ ಬ್ಲಿಝರ್ಡ್ ಇವರನ್ನು ಪರ್ಚೇಸ್ ಮಾಡಿರುವಂಥದ್ದು. ಆ ಕಂಪ್ನಿಯನ್ನು ಅಕ್ವೈರ್ ಮಾಡ್ಕೊಂಡವ್ರು ಆಯಿತಾ. ಲಿಟ್ರಲಿ $68.7 ಬಿಲಿಯನ್, ಮೋಸ್ಟ್ಲಿ ಹೈಯೆಸ್ಟ್ ಎಕ್ವಿಸಿಷನ್ನ ಅಂತ ಇದು. $68.7 ಬಿಲಿಯನ್ ದುಡ್ಡನ್ನು, ಕ್ಯಾಶನ್ನು ಕೊಟ್ಟು ಮೈಕ್ರೋಸಾಫ್ಟ್ ಅವರು ಈ ಒಂದು ಕಂಪನಿಯನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತಂದರೆ ಈ ಒಂದು ಮೆಟಾವರ್ಸನ್ನು ಡೆವಲಪ್ ಮಾಡೋದಕ್ಕೋಸ್ಕರ ಇವ್ರನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿರುವಂಥದ್ದು. ಹೆವಿ ದೊಡ್ಡ ಅಕ್ವಿಸಿಷನ್ ಇದಾಗಿರುವಂಥದ್ದು, ಕಡಿಮೆ ದುಡ್ಡಲ್ಲ ಅಷ್ಟೊಂದು ಅಂತ ಅಂದರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮಾರ್ಚ್ಗೆ ನಂಗೆ ಅನ್ನಿಸ್ದಂಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S22 ಸೀರೀಸ್ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಿರುವಂಥದ್ದು. ಜೊತೆಗೆ ಟ್ಯಾಬು ಕೂಡ ಅಂದರೆ ಸ್ಯಾಮ್ಸಂಗ್ ಟ್ಯಾಬ್ S8 ಕೂಡ ಅದೇ ಟೈಮಲ್ಲಿ ಲಾಂಚ್ ಆಗ್ಬೋದು ಅಂತ ಹೇಳಲಾಗ್ತಿರುವಂಥದ್ದು. ಸೊ ಈ ಒಂದು ಫೋನ್ ನಂಗೆ ಅನ್ನಿಸ್ದಂಗೆ S ಸೀರೀಸ್ನ ಪೆನ್ ಆಗಿರುತ್ತೆ ಆಬ್ವಿಯಸ್ಲಿ S22, ಮತ್ತು ಅದರಲ್ಲಿ ಸ್ಟೈಲಸ್ ಇರಬಹುದು ಅಂತ ನನಗೆ ಅನ್ನಿಸ್ತಿರುವಂಥದ್ದು. ಏನಕ್ಕೆ ನೋಟ್ ಸೀರೀಸನ್ನು ಅವ್ರು ಸ್ಟಾಪ್ ಮಾಡಿಬಿಟ್ರು. ಸೊ ಇದೀಗ ಈ ಒಂದು ಗ್ಯಾಲಕ್ಸಿ S22ನಲ್ಲಿ ಸ್ಟೈಲಸ್ ಕೊಟ್ಟರು ಕೊಡಬಹುದು ಅಂತ ಅನ್ನಿಸ್ತದೆ. ಕಾದು ನೋಡೋಣ ಏನು ಮಾಡ್ತಾರೆ ಅಂತ. ಒಟ್ಟಿಗೆ ನಂಗೆ ಅನ್ನಿಸ್ದಂಗೆ ಮಾರ್ಚಲ್ಲಿ ಈ ಒಂದು ಲಾಂಚ್ ಆಗಬಹುದು ಗ್ಯಾಲಕ್ಸಿ ಅನ್ಪ್ಯಾಕ್ಡ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು OnePlus 10 ಇನ್ನೂ ನಮ್ಮ ಭಾರತಕ್ಕೆ ಬರಬೇಕಾಗಿದೆ. 10R ಆಲ್ರೆಡಿ ಟಿಪ್ ಆಗಿರುವಂಥದ್ದು. ವರ್ಷದ ಮಧ್ಯಕ್ಕೆ 2022 ವರ್ಷದ ಮಧ್ಯದಲ್ಲಿ ಮೋಸ್ಟ್ಲಿ ಜುಲೈ ಅಥವಾ ಆಗಸ್ಟಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಡೈಮಂಡ್ 9000 ಪ್ರೋಸ್ ಇರುತ್ತೆ ಅಂತ ಹೇಳಲಾಗ್ತಿರುವಂಥದ್ದು. ಡೈಮಂಡ್ 9000 ಇತ್ತು ಅಂತಂದರೆ ಸ್ವಲ್ಪ ಅಫೋರ್ಡಬಲ್ ಆಗಿ ಒಂದು OnePlus 10R ಲಾಂಚ್ ಆಗಬಹುದು. ನನಗೆ ಅನಿಸ್ತಂಗೆ ಕಾದೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು ನಂತರ ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೈಕ್ರೋಮ್ಯಾಕ್ಸ್ ಅವರು Note 2 ಅನ್ನು ಲಾಂಚ್ ಮಾಡ್ತಿರುವಂಥದ್ದು. ಈ ಒಂದು ಫೋನ್ ನಾಡಿದ್ದು ಹಂಗೆ ಅನ್ನಿಸ್ತಂಗೆ ಮಂಗಳವಾರ ಲಾಂಚ್ ಆಗ್ತಿರುವಂಥದ್ದು. ನಾನು ಈ ಒಂದು ಫೋನ್ ಅನ್ಬಾಕ್ಸ್ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ, ತುಂಬ ಚೆನ್ನಾಗಿದೆ ಫೋನ್.
ಏನು ಹೇಳೋಕ್ಕೆ ಹೋಗಲ್ಲ, ವೆಯ್ಟ್ ಮಾಡಿ, ಚೆನ್ನಾಗಿದೆ ಒಂದು ಲೆವೆಲ್ಗೆ. ಪ್ರೈಸ್ ಇನ್ನೂ ಗೊತ್ತಿಲ್ಲ ಎಷ್ಟು ಲಾಂಚ್ ಆಗುತ್ತೆ ಅಲ್ಲ, ಬಟ್ ಕಾದು ನೋಡೋಣ ಎಷ್ಟು ಲಾಂಚ್ ಆಗುತ್ತೆ ಅಂತ. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀರಾ, ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ ನಮ್ಮ ಬೇರೆ ಬೇರೆ ವೀಡಿಯೋ. ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.